ಜೀವನದಲ್ಲಿ ತುಂಬಾ ಅಪರೂಪದ ಎನ್ನುವಂತ ಘಟನೆಗಳು, ಸಂದರ್ಭಗಳು ನಡೆದಿರೋದನ್ನ ಕೇಳಿರ್ತೀವಿ. ಅದರಲ್ಲೂ ಒಬ್ಬರ ಜೀವನದಲ್ಲಿ ನಡೆದಂತ ಘಟನೆಗಳು ಮತ್ತೊಬ್ಬರ ಜೀವನದಲ್ಲಿ ನಡೆಯುವಂತ ಸಿಮಿಲಾರಿಟಿ ನೋಡಿದಾಗ ಆಶ್ಚರ್ಯ ಅನ್ಸೋದಂತೂ ಸತ್ಯ. ಸೊ ಇಂಥದ್ದೇ ಒಂದಷ್ಟು ವ್ಯಕ್ತಿಗಳ ಡೈರೆಕ್ಷನ್ ಸಹ ಇದಾವೆ. ಅಂತ ಒಂದು ಪ್ಲಾಟ್ನ ಮೂಲಕ ಇಂಟ್ರೆಸ್ಟಿಂಗ್ ಆಗಿ ಥಿಯೇಟರ್ನಲ್ಲಿ ರಿಲೀಸ್ ಆಗಿರೋ ಸಿನಿಮಾ ಈ ಹೆಜ್ಜಾರು. ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ 1965ರಲ್ಲಿ ಊರೊರಗಿನ ಹೆಜ್ಜಾರು ಮೈಲ್ ಸ್ಟೋನ್ ಹತ್ರ ಒಂದು ಆಕ್ಸಿಡೆಂಟ್ ನಡೆಯುತ್ತೆ. ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸ್ಕೊಂಡು ಓಡ್ತಿರೋ ಒಬ್ಬ ಕಳ್ಳನ ಹಿಡಿಯೋಕ್ ಹೋಗೋ ಇಬ್ರು ಪೊಲೀಸ್ ಅವ್ರಿಗೆ ಒಂದು ಲಾರಿ ಆಲದ ಮರದ ಹತ್ರ ಡಿಕ್ಕಿ ಹೊಡೆದು 3 ಜನನು ಸ್ಪಾಟ್ ಅಲ್ಲೇ ಸತ್ತೋಗ್ತಾರೆ. ಅದಾದ ಸುಮಾರು 30 ವರ್ಷ ಆದ್ಮೇಲೆ ಅದೇ ಪ್ಲೇಸ್ ಅಲ್ಲಿ ಸೇಮ್ 1995ರಲ್ಲಿ ಅದೇ ರೀತಿ ಕಳ್ಳನ ಹಿಡಿಯೋಕ್ ಹೋಗೋ ಪೊಲೀಸರು ಹಾಗೂ ಕಳ್ಳ 3 ಜನನು ಸತ್ತೋಗ್ತಾರೆ. ಇನ್ನ 1965ರಲ್ಲಿ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರೋ ಪೊಲೀಸ್ ಸತ್ಯಮೂರ್ತಿಯ ಮಗ ರಾಜಾರಾಮ್ ಹಾಗೂ 1965ರಲ್ಲಿ ಸತ್ತೋಗಿರೋ ಕೃಷ್ಣಮೂರ್ತಿಯ ಮಗ ಭಗತ್ 30 ಇಯರ್ಸ್ ಹಿಂದೆನೆ ರಾಜಾರಾಮ್ ಲೈಫಲ್ಲಿ ಆಗ್ಲೇ ಒಂದೆರಡು ದುರ್ಘಟನೆಗಳು ನಡೆದು ಮೆಂಟಲ್ ಇಲ್ನೆಸ್ ಇಂದ ಬಳಲ್ತಿರ್ತಾನೆ. ಅಂಡ್ ಒಂದ್ಸಲ ತನ್ನ ತಂದೆ ತರಾನೇ ಭಗತ್ ತಂದೆನೂ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರೋ ವಿಷಯ ತಿಳ್ಕೊಳ್ಳೋ ರಾಜಾರಾಮ್ ಭಗತ್ನ ನೋಡಿ ಅವನಿಗೆ ವಾರ್ನಿಂಗ್ ಕೊಡ್ತಾನೆ. ಆದ್ರೆ ಅವನು ಅದನ್ನ ಲೆಕ್ಕಕ್ಕೂ ತಾಳಲ್ಲ. ಅದಾಗ್ಲೇ ರಾಜಾರಾಮ್ ಲೈಫ್ ನಲ್ಲಿ ಅವನ ಲವರ್ ಕೊಲೆ ಆಗಿರುತ್ತೆ ಅಂಡ್ ಅವನ ಮದರ್ ಕೂಡ ಸತ್ತೋಗಿರ್ತಾರೆ. ಇನ್ನ ಭಗತ್ ತಾಯಿ ಸಾವಿತ್ರಿ ನರ್ಸ್ ಕೆಲಸ ಮಾಡ್ತಾ ಮಗನ್ ಜೊತೆ ತನ್ನದೇ ಆದ ಲೈಫ್ ನ ಲೀಡ್ ಮಾಡ್ತಿರ್ತಾಳೆ. ಇದ್ರ ಮಧ್ಯ ಭಗತ್ ತನ್ನ ಫ್ರೆಂಡ್ ಜಾನಕಿನ ತನ್ನ ಪ್ರಾಣಕ್ಕಿಂತ ಹೆಚ್ಚು ಲವ್ ಮಾಡ್ತಿರ್ತಾನೆ. ಆದ್ರೆ ತಂದೆ ತಾಯಿ ಇಲ್ದೇ ಇರೋ ಜಾನಕಿ ಭೂಪತಿ ವಶದಲ್ಲಿ ಇರ್ತಾಳೆ. ಅವನೇ ಮದ್ವೆ ಆಗ್ಬೇಕು ಅನ್ನೋ ಸಂಕಷ್ಟಕ್ಕೆ ಸಿಗಾಕೊಂಡಿರ್ತಾಳೆ. ಇನ್ನ ಭೂಪತಿಗೆ ಸಪೋರ್ಟಿಂಗ್ ಆಗಿ ದೇವಿ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಸಪೋರ್ಟ್ ಇರುತ್ತೆ. ಇನ್ನ ಒಂದಷ್ಟು ಫ್ರೆಂಡ್ ಸರ್ಕಲ್ ಇರೋ ಭಗತ್ಗೆ ಒಂದು ವಿಚಿತ್ರ ಕಾಯಿಲೆಯಿಂದ ಬಳಲ್ತಿರ್ತಾನೆ. ಅದು ಅವನ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಅಂಡ್ ಇದ್ರ ಮಧ್ಯೆ ಮಗನ್ ಪ್ರೀತಿ ವಿಚಾರ ತಿಳಿಯೋ ತಾಯಿ ಮದುವೆ ಬಗ್ಗೆ ಯೋಚನೆ ಮಾಡ್ತಾಳೆ. ಆದ್ರೆ ಭಗತ್ ಕೆಲವರು ಅಟ್ಟಹಾಸಕ್ಕೆ ಮಟ್ಟ ಹಾಕಕ್ಕೆ ಗಲಾಟೆ ಮಾಡ್ಕೊಂಡಿರ್ತಾನೆ. ಸೊ ಹೀಗೆ ಸಿನಿಮಾ ರನ್ ಆಗ್ಬೇಕಾದ್ರೆ ರೋಚಕ ಟ್ವಿಸ್ಟ್ಗಳ ಮೂಲಕ ಕಾಣಿಸ್ತಾ ಇರೋ ವ್ಯಕ್ತಿಯಿಂದ ದುರ್ಘಟನೆಗಳು ನಡೀತಾನೆ ಇರುತ್ತೆ. ಅಂಡ್ ಮುಂದೆ ಎಲ್ಲ ಇದೇ ತರ ಮಿಸ್ಟೀರಿಯಸ್ ಆಗಿ ಕ್ಲೈಮ್ಯಾಕ್ಸ್ಗೆ ಬರುತ್ತೆ. ಈ ಇಬ್ರು ಲೈಫ್ ನ ಸಿಮಿಲಾರಿಟೀಸ್ ಏನು, ಜಾನಕಿ ಕೊಲೆ ಆಗ್ತಾಳ, ರಾಜಾರಾಮ್ ಲವರ್ನ ಸಾಯಿಸೋದು ಯಾರು, ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನ ಡೈರೆಕ್ಟರ್ ಹರ್ಷಪ್ರಿಯ ತಮ್ಮ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪ್ಯಾರಲಲ್ ಸ್ಟೋರಿಯನ್ನ ಇಂಟ್ರೆಸ್ಟಿಂಗ್ ಆಗಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಅಂಡ್ ಕಥೆಯಲ್ಲಿ ಇಂಟರ್ವಲ್ ಹಾಗೂ ಕ್ಲೈಮ್ಯಾಕ್ಸ್ ಪ್ರೇಕ್ಷಕರ ಗಮನ ಸೆಳೆಯುತ್ತೆ. ಎರಡು ಕಾಲಘಟ್ಟಗಳ ಸಿಮಿಲಾರಿಟಿಗೆ ಹೊಂದುವ ರೀತಿಯಲ್ಲಿ ಚಿತ್ರಕಥೆ ಮಾಡ್ಕೊಂಡಿರೋದು ಈ ಸಿನಿಮಾದಲ್ಲಿ ವಿಶೇಷ. ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಭೂಪತಿ ಹಾಗೂ ದೇವಿ ಕ್ಯಾರೆಕ್ಟರ್ಸ್ ನ ಹೆಚ್ಚು ಬಳಸ್ಕೋಬಹುದಿತ್ತು. ರನ್ ಟೈಮ್ ಒಂದು 20 ಮಿನಿಟ್ಸ್ ಕಮ್ಮಿ ಇರಬೇಕಿತ್ತು. ಅಂಡ್ ಲವ್ ಸ್ಟೋರಿ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅದ್ರ ಬದಲು ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು. ಇನ್ನ ಹೀರೋ ಆಗಿ ಸಿಲ್ವರ್ ಸ್ಕ್ರೀನ್ ಮೇಲೆ ಭಗತ್ ಆಳ್ವ ಶ್ರಮ ವಹಿಸಿ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಅಂಡ್ ಮಗನಾಗಿ ಲವರ್ ಆಗಿ ಪರ್ಫಾರ್ಮ್ ಮಾಡಿರೋದ್ರ ಜೊತೆಗೆ ಆಕ್ಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಹೀರೋಯಿನ್ ಶ್ವೇತಾ ಲಿಯೋನಿಲಾ ತಮಗೆ ಸಿಕ್ಕ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಅನುಭವಿ ನಟ ಗೋಪಾಲ್ ಕೃಷ್ಣ ದೇಶಪಾಂಡೆ ರೋಲ್ ಸಿನಿಮಾದ ಮತ್ತೊಂದು ಹೈಲೈಟ್. ಗಂಭೀರವಾಗಿ ಸಖತ್ತಾಗಿ ಮಾಡಿದ್ದಾರೆ. ಇನ್ನ ವಿಲನ್ ಶೇಡ್ ನಲ್ಲಿ ಕಾಣಿಸ್ಕೊಂಡಿರೋ ನಟ ನವೀನ್ ಕೃಷ್ಣ ರಗಡ್ ಲುಕ್ ನಲ್ಲಿ ಗಮನ ಸೆಳೀತಾರೆ. ಹೀರೋ ತಾಯಿ ಪಾತ್ರದಲ್ಲಿ ಅರುಣಾ ಬಾಲರಾಜ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಮಿಕ್ಕಿದ ಎಲ್ಲಾ ಪಾತ್ರಗಳು ಕೂಡ ಚಿತ್ರಕ್ಕೆ ಉತ್ತಮ ಸಾಥ್ ಕೊಟ್ಟಿದ್ದಾರೆ. ಇನ್ನ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಚೆನ್ನಾಗಿತ್ತು. ಇನ್ನ ಪ್ರೊಡಕ್ಷನ್ ವ್ಯಾಲ್ಯೂಸ್, ಸಿನಿಮಾಟೋಗ್ರಫಿ, ಕ್ಯಾಮ್ರಾ ವರ್ಕ್, ವಿಜುವಲ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ಈ ಸಿನಿಮಾದಲ್ಲಿ ಎಲ್ಲಾ ಸಿನಿಮಾದಲ್ಲಿ ಇರೋ ತರನೇ ಟಿಪಿಕಲ್ ಲವ್ ಸ್ಟೋರಿ ಇರೋದ್ರಿಂದ ಆಡಿಯನ್ಸ್ಗೆ ಸ್ವಲ್ಪ ಡಿಸಪಾಯಿಂಟ್ ಮಾಡ್ಬೋದು. ಅಂಡ್ ಈ ತರ ಒಂದು ವಿಭಿನ್ನ ಪ್ರಯತ್ನದ ಸಿನಿಮಾಗೆ ಪ್ರೊಡ್ಯೂಸರ್ ಸಾಥ್ ಕೊಟ್ಟಿರೋದು ಅಡ್ಮಿರಬಲ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಒಂದು ಮೂವಿಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಇರಬೇಕು ಅಂತ ಅನ್ನೋರು ಈ ಸಿನಿಮಾನ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಅಂಡ್ ಕನ್ನಡದಲ್ಲಿ ಈ ತರ ಒಂದು ಪ್ರಯತ್ನ ಇವಾಗ ಜಾಸ್ತಿ ಮಾಡ್ತಿದ್ದಾರೆ. ಈ ಪ್ರಯತ್ನ ಹೀಗೆ ಕಂಟಿನ್ಯೂ ಮಾಡಬೇಕು. ಸೊ ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ. ಆದಷ್ಟು ಥಿಯೇಟರ್ನಲ್ಲೇ ನೋಡಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಂಡ್ ಈ ಮೂವಿಗೆ ನಾನು ಕೊಡುವಂಥ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದ್ರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.